ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿವೃತ್ತ ವರದಿಗಾರ. ವಿಜಯಪುರ ಜಿಲ್ಲೆಯ ಮುದ್ದೇಬೇಳೆ ತಾಲೂಕಿನ ಬಸರಕೋಡು ಗ್ರಾಮದಲ್ಲಿ ಐತಿಹಾಸಿಕ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ಕಳೆದ ಜುಲೈ 5ರಂದು ಮತ್ತು 6ರಂದು ಮಧ್ಯರಾತ್ರಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಕಳ್ಳತನ ನಡೆಯಿತು. ದೇವಸ್ಥಾನದಲ್ಲಿದ್ದಂತಹ 32 kg ದೇವರ ಬೆಳ್ಳಿಯ ಮೂರ್ತಿ ಇದೆ, ಅದನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ರು. ಸೊ ಈ ಪ್ರಕರಣ ಆದ ಬಳಿಕ ಆ ಭಾಗದಲ್ಲಿ ಮುದ್ದೇಬೇಳೆ ಭಾಗದಲ್ಲಿ ಮತ್ತು ನಾಡಿನಾದ್ಯಂತ ಪವಾಡ ಬಸವೇಶ್ವರ ದೇವಸ್ಥಾನದ ಭಕ್ತರೇನಿದ್ದಾರೆ ಅವರೆಲ್ಲರೂ ಒಂದು ಆತಂಕ ಇತ್ತು ಮತ್ತು ಆಕ್ರೋಶ ಇತ್ತು. ಯಾಕಂದರೆ ದೇವಸ್ಥಾನದ ಮೂರ್ತಿಗಳನ್ನ ಈ ಥರ ಕದ್ಕೊಂಡು ಹೋದರೆ ಹೆಂಗೆ ಅಂತೇಳಿ. ಕೊನೆಗೂ ಈ ವಿಚಾರ ಭಾಳ ಸೂಕ್ಷ್ಮ ಆಗಿದ್ದರಿಂದಾಗಿ ಮತ್ತು ಆ ಭಾಗದಲ್ಲಿ ಬಹಳಷ್ಟು ಅಸಂಖ್ಯಾತ ಭಕ್ತರು ಈ ದೇವಸ್ಥಾನಕ್ಕೆ ಇರೋದರಿಂದ ಒಂದು ರೀತಿಯ ಗೊಂದಲ ಉಂಟಾಗಬಾರ್ದು ಅಥವಾ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆಗೆ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಕ್ರಮವನ್ನು ಕೈಗೊಂಡು ಕೊನೆಗೂ ತ್ವರಿತ ತನಿಖೆಯನ್ನು ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತದೆ. 5ನೇ ತಾರೀಕು 6ನೇ ತಾರೀಕಿನ ಮಧ್ಯರಾತ್ರಿಯಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂಗೆ ಒಟ್ಟು 3 ಜನರನ್ನು ಬಂಧಿಸಿದ್ದಾರೆ ಗುಜರಾತ್ನಲ್ಲಿ. ವಿಜಯಪುರ ಮುದ್ದೇಬೇಳದ ಪೊಲೀಸರು 4 ತಂಡಗಳನ್ನು ರಚನೆ ಮಾಡಿಕೊಂಡು ಕೊನೆಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತದೆ. ಅದರಲ್ಲಿ ಸುರೇಶ್ ಕುಮಾರ್ ಅನ್ನೋ ಪ್ರಮುಖ ಆರೋಪಿ ಏನಿದ್ದಾನೆ, ಅದು ರಾಜಸ್ಥಾನ ಮೂಲದವನು, ಆತನ ಜೊತೆಗೆ ಉಳಿದವರನ್ನ ಬಂಧಿಸಿರುತ್ತದೆ. ಇದು ಒಂದು ಕೇವಲ ಕಳ್ಳತನ ಪ್ರಕರಣ ಅನ್ನೋದಕ್ಕಿಂತಲೂ ಈ ಕಳ್ಳತನ ಪ್ರಕರಣ ಮಾಡೋದಕ್ಕೆ ಅವರಿಗೆ ಏನು ಕ್ಯೂರಿಯಾಸಿಟಿ ಬಂದಿದ್ದು ಅಥವಾ ಈ ಕಳ್ಳತನ ಮಾಡೋದಕ್ಕೆ ಅವ್ರು ಹೇಗೆ ಮುಂದಾದರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಕುತೂಹಲ ಇರುವಂಥದ್ದು. ಯಾಕಂದರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ದೇವಸ್ಥಾನಗಳ ಬಗ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಸಹಜವಾಗಿ ಮಾಡ್ತಾರೆ. ಯಾಕಂದರೆ ಒಂದು ಊರಲ್ಲಿ ಏನಾದರೂ ಒಂದು ದೇವಸ್ಥಾನದ ಕಳಸಾರೋಹಣ ಈ ರೀತಿ ಬೇರೆ ಬೇರೆ ಏನೋ ಒಂದು ಆಚರಣೆ ಇರುತ್ತೆ. ಹಾಗಾಗಿ ಆ ದೇವಸ್ಥಾನದ ಬಗ್ಗೆ ಆ ಊರಿನ ಯುವಕರಾಗಿರ್ಬೋದು ಅಥವಾ ಊರಿನ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂಥವ್ರು ಅದನ್ನು ಅಪ್ಲೋಡನ್ನು ಮಾಡಿರ್ತಾರೆ. ಅದೇ ರೀತಿ ಇದೇ ದೇವಸ್ಥಾನದ ಬಗ್ಗೆಯೂ ಸಹಿತ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡನ್ನು ಮಾಡಿದರು. ಈ ರೀತಿ 52 kg ಬೆಳ್ಳಿಯ ವಿಗ್ರಹ ಇದೆ, ಭಾಳಷ್ಟು ಪವರ್ಫುಲ್ ಇದೆ, ಈ ಭಾಗದಲ್ಲಿ ಇಷ್ಟೊಂದು ದೊಡ್ಡ ಪರಿಸರ ಇದೆ. ಹೀಗಾಗಿ ಆ ದೇವಸ್ಥಾನ ಸುತ್ತಮುತ್ತಲ ವಾತಾವರಣ ಸೇರಿದಂತೆ ಎಲ್ಲವನ್ನೂ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಅಪ್ಲೋಡನ್ನು ಮಾಡಿದರು. ಸೊ ಇದನ್ನು ಈ ಕಳ್ಳರು ಕ್ಯಾಚನ್ನು ಮಾಡ್ಕೊಂಡಿದ್ರು. ಈ ಕಳ್ಳರು ಹೆಂಗಂದರೆ ದೇವಸ್ಥಾನಗಳ ಬಗ್ಗೆ ಈ ಕಳ್ಳತನ ಮಾಡೋರು ಟೀಮ್ ಏನಿದೆ ಇದು ದೇವಸ್ಥಾನಗಳ ಬಗ್ಗೆ ಸರ್ಚ್ ಮಾಡ್ತಾ ಇರುತ್ತೆ, ಅದರಲ್ಲಿ ಇದೊಂದು ಮಾಹಿತಿ ಸಿಕ್ಕಿರುತ್ತೆ. ಸೊ ಇದನ್ನು ಇಟ್ಕೊಂಡು ಅವರು ಬಂದಿರೋದು, ಇಷ್ಟು ದೊಡ್ಡ ದೇವಸ್ಥಾನ ಇದೆ, ಊರು ಹೊರಗಡೆ ಇದೆ, ರಾತ್ರಿ ಬಂದು ತೊಗೊಂಡು ಹೋದರೆ ಯಾರಿಗೂ ಗೊತ್ತಾಗಲ್ಲ ಅಂತ ಈ ರೀತಿ ಎಲ್ಲವನ್ನು, ಅಂದರೆ ಊರ ಮಧ್ಯದಲ್ಲಿದ್ದರೆ ಗೊತ್ತಾಗ್ಬೋದು, ಊರು ಹೊರಭಾಗದಲ್ಲಿದೆ, ಈ ರೀತಿ ಎಲ್ಲವನ್ನು ಅವರು ತಿಳ್ಕೊತಾರೆ. ತಿಳ್ಕೊಂಡ ಬಳಿಕ ಒಂದು ಸಾರಿ ಆ ದೇವಸ್ಥಾನಕ್ಕೆ ಬಂದು ಹೋಗೋದು ಬರೋದು ನೋಡ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಚಿತ್ರದುರ್ಗದಲ್ಲಿ ಅವರು ಬೇಕಾದವರು ಒಬ್ಬರು ಪರಿಚಯಸ್ಥರು ಇರ್ತಾರಂತೆ. ಸೊ ಆ ಕಡೆ ಹೋಗುವಾಗ ಬರುವಾಗ ಇದೆಲ್ಲ ಮಾಹಿತಿ ಕಲೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಕೊನೆಗೆ ಒಂದು ದಿನ ದೇವಸ್ಥಾನದಲ್ಲಿರುವಂತಹ 52 kg ಅಂತಹ ಬೆಳ್ಳಿಯ ಮೂರ್ತಿಯನ್ನು ಎತ್ಕೊಂಡು ಪರಾರಿಯಾಗಿಬಿಡ್ತಾರೆ. ಅದಾದ ಬಳಿಕ ಬಹಳಷ್ಟು ಸಂಖ್ಯೆಯ ಭಕ್ತರು ಅಲ್ಲಿ ಕೂಡಿ, ಯಾಕಂದರೆ ಒಂದು ಆರಾಧ್ಯ ದೈವ ಇರುತ್ತೆ ಆ ಭಾಗದಲ್ಲಿ, ಸಾವಿರಾರು ಸಂಖ್ಯೆಯ ಭಕ್ತರು ಅದಕ್ಕೆ ಇರ್ತಾರೆ. ಅವರು ಸಹಜವಾಗಿ ಅವರೊಂದು ರೀತಿ ಆಕ್ರೋಶ ಇರುತ್ತೆ, ಸಿಟ್ಟಿರುತ್ತೆ, ಕಳ್ಳರು ಯಾರೋ ಅಂತ ಹುಡುಕಿ ಅಂತ ಇರುತ್ತೆ, ಅಥವಾ ಕಳ್ಳರು ಸಿಕ್ಕ ಮೇಲೆ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅಂತ ಅವ್ರಿಗೆ ಇರುತ್ತೆ ಮನಸ್ಸಲ್ಲಿ. ಯಾಕಂದರೆ ನಮ್ಮ ದೇವಸ್ಥಾನವನ್ನು ಕಳ್ಳತನ ಮಾಡಿದ್ರೆ ಅನ್ನೋ ಸಿಟ್ಟು ಸಹಿತ ಇರುತ್ತೆ. ಸೊ ಇದೆಲ್ಲ ಸಹಜ ಇರುತ್ತೆ. ಹಾಗಾಗಿನೇ ಪೊಲೀಸರು ಎಲ್ಲವನ್ನ ಮುಂಜಾಗ್ರತೆಯನ್ನು ವಹಿಸಿ ಯಾವುದೇ ರೀತಿಯ ಅಚಾತುರ್ಯ ಘಟನೆ ನಡೆಯದಂಗೆ ಕ್ರಮವನ್ನು ಕೈಗೊಳ್ಳೋದ್ರ ಜೊತೆಗೆ ಆರೋಪಿಗಳು ಎಲ್ಲೇ ಎದುರು ತೊಗೊಂಡು ಬರ್ತೇವೆ ಅಂತ ಹೇಳಿದ್ರು. ಖುದ್ದು IGP ಅವರು ಸಹಿತ ಅಲ್ಲಿ ಸ್ಥಳಕ್ಕೆ ಬಂದು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ ಹಿನ್ನೆಲೆಯಲ್ಲಿ ಬಹುತೇಕ ಪ್ರಕರಣವನ್ನು ಈಗ ವಿಜಯಪುರ ಜಿಲ್ಲೆಯ ಪ್ರಕರಣ ಪೊಲೀಸರು ಭೇದಿಸಿರುವಂಥದ್ದು. ಈ ಆರೋಪಿಗಳದ ಈ ಚಲನವಲನ ಗಮನಿಸಿದ ಬಳಿಕ ಆರಂಭದಲ್ಲಿ ಏನಿತ್ತು ಅಂದರೆ ಸ್ಥಳೀಯರೇ ಇದನ್ನು ಮಾಡಿರಬಹುದು ಅನ್ನೋ ಒಂದು ಅನುಮಾನ ಇತ್ತು. ಸ್ಥಳೀಯರಲ್ಲೂ ಇತ್ತು ಸಹಿತ, ಮತ್ತು ದೇವಸ್ಥಾನ ಕಮಿಟಿಯವರಲ್ಲೂ ಇತ್ತು, ಮತ್ತು ಸಹಜವಾಗಿ ಅಲ್ಲಿ ಸುತ್ತಮುತ್ತ ಇದ್ದವರಿಗೆ ಆ ರೀತಿ ಒಂದು ಅನುಮಾನ ಇತ್ತು. ಆದರೆ CCTVಯಲ್ಲಿ ಒಂದು ಕಾರ್ ಹೋಗಿದ್ದನ್ನು ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸನ್ನು ಇಟ್ಕೊಂಡು ತನಿಖೆ ನಡೆಸಿದ ಬಳಿಕ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುತ್ತದೆ. ಈ ಬಂಧಿತ ಆರೋಪಿಗಳು ಸಹಿತ ಇದೇ ರೀತಿ ಇದ್ದಾರಾ ಅನ್ನೋದ್ರ ಬಗ್ಗೆ, ಮತ್ತು ಇದಕ್ಕೆ ಏನಾದರೂ ಯಾರಾದರೂ ಸಹಕಾರ ಕೊಟ್ಟಿದ್ದಾರಾ ಅಥವಾ ಸ್ಥಳೀಯರು ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಒಂದು ಪವಾಡ ಬಸವೇಶ್ವರ ದೇವಸ್ಥಾನ ಬಹಳಷ್ಟು ಪ್ರಸಿದ್ಧಿಯಾಗಿರುವಂಥದ್ದು, ಸಾವಿರಾರು ಭಕ್ತರು ಅಲ್ಲಿ ಬರ್ತಾರೆ. ಹಾಗಾಗಿ ಆ ದೇವರ ಮೂರ್ತಿಯನ್ನು ಈಗ ಕೊನೆಗೂ, ಅಂದರೆ ಅದು ಈಗ ಕರಗಿಸಿದ್ದಾರೆ ಅವರು ಮೂರ್ತಿಯನ್ನು, ಆದರೂ ಸಹಿತ ಈಗ ಅವ್ರನ್ನ ಹಿಡ್ಕೊಂಡ್ಬರುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಕ್ಕೆ ಒಂದು ರೀತಿಯಿಂದ ಭಕ್ತರಲ್ಲಿ ಸಮಾಧಾನ ಇರುವಂಥದ್ದು. ಈ ಗ್ರಾಮೀಣ ಭಾಗದಲ್ಲಿ ಕಳ್ಳತನ ಮಾಡೋದಕ್ಕೆ ಮತ್ತೊಂದು ಇವರಿಗೆ ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಈಗ ಪವಾಡ ಬಸವೇಶ್ವರ ದೇವಸ್ಥಾನಕ್ಕೆ ಕೇವಲ ಆ ಭಾಗದಲ್ಲಿ ಮಾತ್ರ ಅಲ್ಲ, ನಾಡಿನ ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರುಗಳು ಬರೋದರಿಂದ ಇವರು ಕಳ್ಳರು ಸಹಿತ ಬಂದಾಗ ಭಕ್ತರೇ ಬಂದಿರ್ಬೋದು ಅಂತ ಅಂದ್ಕೊಂಡು ಅಲ್ಲಿ ಗ್ರಾಮಸ್ಥರು ಸಹಿತ ಸುಮ್ಮನಾಗಿರ್ತಾರೆ. ಯಾಕಂದರೆ ಸಹಜವಾಗಿ ದೊಡ್ಡ ದೇವಸ್ಥಾನ ಅಂದರೆ ಮತ್ತು ಸಾವಿರಾರು ಭಕ್ತರು ಬೇರೆ ಕಡೆ ಬಂದಿರೋದ್ರಿಂದ ಎಲ್ಲಿಂದ ಬಂದಿರಂತೆ ಗೊತ್ತಾಗಲ್ಲ. ಹಾಗಾಗಿ ಅದನ್ನು ಅಂದ್ಕೊಂಡೇ ಅವರು ಸಹಿತ ಸುಮ್ಮನಾಗಿದ್ದರು. ಆದರೆ ಕೊನೆಗೆ ಇವರು ಕಳ್ಳರು ಅಂತೇಳಿ ಈಗ ನಿನ್ನೆ ಪೊಲೀಸರು ಬಂಧಿಸಿದ ಬಳಿಕ ಗೊತ್ತಾಗಿರುವಂಥದ್ದು. ಒಟ್ಟಾರೆ ವಿಜಯಪುರ ಜಿಲ್ಲೆ ಪೊಲೀಸರು ಪ್ರಕರಣವನ್ನು ಬಹುತೇಕ ತಾರ್ಕಿಕ ಅಂತ್ಯಕ್ಕೆ ವಿಜಿದ್ದು ಆರೋಪಿಗಳನ್ನು ಬಂಧಿಸಿದ್ರಿಂದಾಗಿ ಭಕ್ತರಿಗೆ ಒಂದು ರೀತಿಯಿಂದ ಸಮಾಧಾನ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.